ಕೈಯಾರೆ ಮ್ಯಾಚ್ ಅನ್ನ ಹಾಳು ಮಾಡ್ಕೊಳ್ಳೋದಂದ್ರೆ ಇದೇ ಗುರು. ನಿಜವಾಗ್ಲೂ ಇವತ್ತು ಕೈಗೆ ಬಂದಿದ್ ಬಾಯಿಗೆ ಬಂದಿಲ್ಲ ಅಂತಾರಲ್ಲ, ಆ ತರ ಮಾಡ್ಕೊಂಡಿದ್ದಿತ್ತು ಪಂಜಾಬ್ ಅವರು. ಈ ಮಾರ್ಗೋ ಜಾನ್ಸನ್ಗೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಅಷ್ಟು ಕೆಟ್ಟು ಕೋಪ ಬರ್ತಿದೆ ನನಗೆ. ಒಂದು ತಿಲಕ್ ವರ್ಮನ್ ಕ್ಯಾಚ್ ಅನ್ನ ಡ್ರಾಪ್ ಮಾಡಿದ್ದು, ಇನ್ನೊಂದು ಓವರ್ ಅಲ್ಲಿ ಇವರು ಅದು ಒಮರ್ ಸೈದ್ ಸಕದ ಕಂಟ್ರೋಲ್ ಮಾಡ್ಕೊಟ್ಟಿದ್ರು ಒಂದು ಓವರ್ನ. ಅದಾದ್ಮೇಲೆ ತಗೊಳ್ಳಿ, ಇಲ್ಲಿ ಒಂದೇ ಓವರ್ಲಿ 22 ರನ್ನ ಹೊಡ್ಸ್ಕೊಂಡು ಮ್ಯಾಚ್ ಅನ್ನ ಫುಲ್ ಕಡೆ ರನ್ ಕೂಡ ಮಾಡ್ಕೊಟ್ಟಿದ್ದು. ಇಲ್ಲಿ ಈ ಕಡೆ ಬ್ಯಾಟಿಂಗ್ ಅಲ್ಲಿ ಕೂಡ ಏನು ಪರ್ಫಾರ್ಮ್ ಮಾಡ್ಲಿಲ್ಲ. ಬೇಡದೆ ಇರೋ ಟೈಮಲ್ಲಿ 4-4 ವಿಕೆಟ್ ಅನ್ನ ತಗೊಡ್ತಾನೆ ಸ್ವಾಮಿ. ಈ ಬೇಕಾಗಿರೋ ಟೈಮಲ್ಲಿ ಒಂದು ವಿಕೆಟ್ ಕೂಡ ತೆಗಿಯಲ್ಲ. ಅದಾದ್ಮೇಲೆ ಫುಲ್ಲು ಪ್ರೆಷರ್ ನ ರಿಲೀಫ್ ಕೂಡ ಮಾಡ್ಕೊಟ್ಟಿದ್ವಿ ಇವತ್ತು ಮುಂಬೈ ಇಂಡಿಯನ್ಸ್ ಅವರಿಗೆ. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಕೂಡ ಫುಲ್ಲು ಪಂಜಾಬ್ ಕಡೆ ಬಂದ್ಬಿಟ್ಟಿತ್ತು ಮ್ಯಾಚು. ಮಾರ್ಕೋ ಜಾನ್ಸನ್ 17ನೇ ಓವರ್ ಅಲ್ಲಿ ಆಯ್ತಲ್ಲಪ್ಪ ಮ್ಯಾಚು. ನಿಜವಾಗ್ಲೂ 22 ರನ್ ಓಡಿಸ್ಕೊಂಡಿದ್ದು ಒಂದು ಓವರ್ ಅಲ್ಲಿ. 22 ರನ್, ಅಟ್ಲೀಸ್ಟ್ ಒಂದು 10 ರನ್ನರ್ ಓಡಿಸ್ಕೊಂಡಿದ್ರೆ ಹೆಂಗಾರು ಮ್ಯಾಚ್ ಇರೋದು, ಈಸಿಗೆ ಕಂಟ್ರೋಲ್ ನ ಮಾಡ್ಕೊಂಡ್ಬರಿತ್ತು. ಏನು ಹೇಳ್ಬೇಕು ಏನಂತ ಗೊತ್ತಾಗ್ತಿಲ್ಲ. ಅದಾದ್ಮೇಲೆ ಪಂಜಾಬ್ ಅವರು ಅಷ್ಟೇ ಇವತ್ತು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ತುಂಬಾ ಕೆಟ್ಟದಾಗಿ ಬ್ಯಾಟಿಂಗ್ ಅನ್ನ ಕೂಡ ಆಡಿದ್ದು. ಶ್ರೇಯಸ್ ಕೂಡ ಅಷ್ಟೇ ನೋಡ್ಬೋದು, ಬಂದ್ರು. ಅದು ನಾನು ಹೋಗಿದ್ ನೋಡ್ತು ಅಂದ್ರೆ ಎಲ್ಲಿಗೆ ಬೌಂಡ್ರಿ ಹೋಗಿದ್ ನೋಡ್ತು ಅಂದ್ರೆ ಇದೇನ್ ಗುರು ಇದು, ಬೌಂಡ್ರಿ ಹೋದ್ರು ಕೂಡ ಇದೇ ಔಟ್ ಕೊಡ್ತಿದಾರೆ ಅಂತ ಅನ್ಕೊಂಡೆ. ಅಂಪೈರ್ಸ್ ಔಟ್ ಕಾಲ್ ನ ಕೊಟ್ರಲ್ಲ, ಆ ಟೈಮಲ್ಲಿ ನಾನು ಹಂಗೆ ಅನ್ಕೊಂಡೆ. ಅದ್ ನೋಡಿದ್ರೆ ಡೈರೆಕ್ಟ್ ವಿಕೆಟ್ಗೆ ಹಿಟ್ ಆಗ್ಬಿಟ್ಟಿದೆ. ಸೊ ತುಂಬಾ ಕೆಡ್ತಾಗ ಪರ್ಫಾರ್ಮ್ ಮಾಡ್ತಾರೆ ಪಂಜಾಬ್ರು. ಏನಕ್ಕೆ ಈ ತರ ಆಡ್ತಾರೆ ಏನಂತ ಗೊತ್ತಾಗ್ತಿಲ್ಲ. ಇವತ್ತು ನಾನು ಪಂಜಾಬ್ ವಿನ್ ಆಗುತ್ತೆ ಅಂತ ಕೂಡ ಹೇಳಿದೆ. ಅದೇ ರೀತಿ ಟೆಲಿಗ್ರಾಮ್ ಅಲ್ಲಿ ನನಗೆ ಪ್ರೆಡಿಕ್ಷನ್ ಕೂಡ ಕೊಟ್ಟಿದ್ದೆ, ಇವತ್ತು ಪಂಜಾಬ್ ಅವರು ಹೊಡಿತಾರೆ ಈಸಿಗೆ ಅಂತ. ನೀವೇನ್ ನೋಡಿದ್ರೆ ಲಾಸ್ಟ್ ತನಕ ಮ್ಯಾಚ್ ಫುಲ್ಲು ಪಂಜಾಬ್ ಕಡೆನೇ ಇದ್ದಿದ್ದು, ಮತ್ತೆ ಈಸಿಗೆ ಡಿಫೆಂಡ್ ಮಾಡ್ಕೊಳ್ಳೋ ಸ್ಕೋರ್ ಇದು ಅಂತ ಚೇಸ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ನೋಡಿದ್ರಿ ಯಾವ ತರ ಕಂಟ್ರೋಲ್ ಮಾಡ್ಕೊಂಡು ಲಾಸ್ಟ್ ಮೂಮೆಂಟ್ ತನಕ ಕೂಡ ಅಷ್ಟೇ. ಆಲ್ಮೋಸ್ಟ್ ಇಲ್ಲಿ ಪ್ರೆಷರ್ ನ ಬಿಲ್ಡ್ ಕೂಡ ಮಾಡ್ಬಿಟ್ಟಿದ್ರು. ಸುಮಾರು ಒಂದು 15ನೇ ಓವರಲ್ಲೋ 16ನೇ ಓವರಲ್ಲೋ ಸುಮಾರು ರಿಕ್ವೈರ್ಡ್ ರನ್ ರೇಟ್ ನಮಗೆ 16.50 ಹೋಗ್ಬಿಟ್ಟಿತ್ತು. ಸೊ ಅಲ್ಲಿಂದ ಎಷ್ಟು ಈಸಿಗೆ ಮ್ಯಾಚ್ ಅನ್ನ ಹೇಳ್ಕೊಂಡ್ ಬರಿತ್ತು. ಮತ್ತೆ ಆಲ್ಮೋಸ್ಟ್ ಪಂಜಾಬ್ ಕಡೆನೇ ಮ್ಯಾಚ್ ಇದ್ಬಿಟ್ಟಿತ್ತು. ಈ ಮಾರ್ಕೋ ಜಾನ್ಸನ್ ಇವತ್ತು ನನಗೆ ನಿಜವಾಗ್ಲು ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಮಾರ್ಕೋ ಜಾನ್ಸನ್ಗೆ ಅಷ್ಟು ಕೆಟ್ಟು ಕೋಪ ಕೂಡ ಬರ್ತಾ ಇದೆ ಮಾರ್ಕೋ ಜಾನ್ಸನ್ ಮೇಲೆ. ಅದಾದ್ಮೇಲೆ ಇವತ್ತು ಟಾಸ್ ಕೂಡ ದೊಡ್ಡ ಇಂಪ್ಯಾಕ್ಟ್ ಮಾಡಿದ್ರು. ಇವತ್ತೇನಾದ್ರು ಪಂಜಾಬ್ ಟಾಸ್ ಅನ್ನ ವಿನ್ ಆಗಿ ಬೌಲಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅಂದ್ರೆ ಆಲ್ಮೋಸ್ಟ್ ಕನ್ಫರ್ಮ್ ಆಗಿ ಬರ್ದಿಟ್ಕೊಡಿ, ಇಲ್ಲಿ ಇವತ್ತು ಪಂಜಾಬ್ ವಿನ್ ಆಗ್ತಾ ಇದ್ದದ್ದು. ಏನಕ್ಕೆ ಅಂದ್ರೆ ಇದು ಚೇಸಿಂಗ್ ಪಿಚ್ ಕೂಡ ಆಗಿತ್ತು. ಹಾಗೆ ಒಂದ್ ಕಡೆ ಅಡ್ವಾಂಟೇಜ್ ಪಂಜಾಬ್ ಅವರಿಗೆ ಕೂಡ ಸಿಗುದು. ಮತ್ತೆ ನನಗೆ ಟೆಲಿಗ್ರಾಮ್ ಪೋಸ್ಟ್ ಕೂಡ ಮಾಡಿದೆ, ಟಾಸ್ ಸ್ವಲ್ಪ ಬ್ಯಾಡ್ ಇಂಪ್ಯಾಕ್ಟ್ ಕೂಡ ಮಾಡ್ತಾರೆ. ಅದಾದ್ಮೇಲೆ ಇಲ್ಲಿ ಪಂಜಾಬ್ ಏನಾದ್ರು ಟಾಸ್ ವಿನ್ ಆಗಿತ್ತು ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಪಂಜಾಬ್ ವಿನ್ ಆಗುತ್ತೆ ಅಂತ ಟೆಲಿಗ್ರಾಮ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಕೂಡ ಮಾಡಿದೆ. ಆದ್ರೂ ನಾನು ಪಂಜಾಬ್ ವಿನ್ ಆಗುತ್ತೆ ಅಂತ ಏನಕ್ಕೆ ಪ್ರೆಡಿಕ್ಷನ್ ಕೊಟ್ಟೆ ಅಂದ್ರೆ, ಈಗ ನೋಡ್ಬೋದು ಬ್ಯಾಕ್ ಟು ಬ್ಯಾಕ್ 4-5 ಮ್ಯಾಚ್ ಅನ್ನ ಲಾಸ್ ಕೂಡ ಆಗಿದ್ರೆ. ಹಾಗಾಗಿ ಈ ಮ್ಯಾಚ್ ಅನ್ನೋರು ವಿನ್ ಆಗ್ಲೇಬೇಕಿತ್ತು. ಮತ್ತೆ ಈಗ ಪ್ಲೇ ಆಫ್ ಗೆ ಎಂಟ್ರಿ ಆಗಬೇಕು, ಪ್ರೆಷರ್ ನ ಸ್ವಲ್ಪ ರಿಲೀಫ್ ಮಾಡ್ಕೋಬೇಕು ಅಂದ್ರೆ ಈ ಮ್ಯಾಚ್ ಅನ್ನ ಹೊಡಿಲೇಬೇಕಿತ್ತು. ಅದಾದ್ಮೇಲೆ ಮುಂಬೈ ಇಂಡಿಯನ್ಸ್ ಎಲಿಮಿನೇಟ್ ಕೂಡ ಆಗಿರೋದ್ರಿಂದ ಇನ್ನೇ ಅವ್ರಿಗೆ ಎಷ್ಟು ಹೋಪ್ ಕೂಡ ಇರೋದಿಲ್ಲ. ಈ ಮ್ಯಾಚ್ ಅನ್ನ ಆಡ್ತಾರೆ ಅಂದ್ರೆ ಈ ತರ ಲಾಸ್ ಕೂಡ ಆಗ್ತಾರೆ ಅಂತ ಅನ್ಕೊಂಡಿದೆ. ಆದ್ರೆ ಇವ್ರು ನೋಡಿ ಯಾವ ಟೀಮು ಯಾವಾಗ ಸ್ಟ್ರಾಂಗ್ ಆಗುತ್ತೆ ಯಾವಾಗ ವೀಕ್ ಆಗುತ್ತೆ ಅಂತ ಹೇಳದೆ ಅಂದ್ರೆ ಪ್ರಿಡಿಕ್ಟ್ ಮಾಡದೆ ಸಖತ್ ಕಷ್ಟ ಆಗ್ಬಿಡುತ್ತೆ. ಇವತ್ತು ಅದೇ ರೀತಿ ಕೂಡ ಆಗಿದ್ದು. ಮುಂಬೈ ಇಂಡಿಯನ್ಸ್ ಅವರು ಯಾವ ಲೆವೆಲ್ ಅಲ್ಲಿ ಆಡಿದ್ರೆ ನೀವೇ ನೋಡಿದ್ರ. ಸ್ಟಾರ್ಟಿಂಗು ಈ ಕಡೆ ರಿಯನ್ ರೆಕ್ಲೆಂಟನ್ ಸ್ವಲ್ಪ ಆಡಿದ್ರು. ಅದಾದ್ಮೇಲೆ ರೋಹಿತ್ ಶರ್ಮಾ ಅಂತ ಹೇಳ್ಕೊಳ್ಳೋ ಒಂದು ಬ್ಯಾಟಿಂಗ್ ಏನೋ ಬರಲಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಕುಟ್ಟಿ ಅದಾದ್ಮೇಲೆ ಫ್ಲಾಪ್ ಕೂಡ ಆದ್ರು. ಅದಾದ್ಮೇಲೆ ಕಡೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಏನ್ ಹೇಳಿದೆ ಹೇಳಿ ನಿಮ್ಗೆ, ಪ್ರಿಯೇಶ್ವರ್ ಇಲ್ಲ ಅಂದ್ರೆ ಕೂಪರ್ ಕೋನಲ್ಲಿ ಇಬ್ರಲ್ಲಿ ಒಬ್ರು ಫ್ಲಾಪ್ ಆಗ್ತಾರೆ ಅಂತ ಕೂಡ ಹೇಳಿದ್ದೆ. ಆದ್ರೆ ಅಲ್ಲಿ ಪ್ರಿಯೇಶ್ವರೇ 22 ರನ್ನ ಹೊಡೆದ್ರು, ಆಲ್ಮೋಸ್ಟ್ ಸೆಟ್ ಆದ್ರು ಅನ್ಕೊಂಡೆ. ಆದ್ರೆ ಅವರು ಕೂಡ ಮತ್ತೆ ಅದೇ ಹಳೆ ಚಾಳಿನ ಕಂಟಿನ್ಯೂ ಕೂಡ ಮಾಡುದು. ಅದಾದ್ಮೇಲೆ ಬಂದಂತ ಪ್ರತಿಯೊಬ್ರು ಕೂಡ ಫ್ಲಾಪ್. ಅಟ್ಲೀಸ್ಟ್ ಶ್ರೇಯಸ್ ಅಯ್ಯರ್ ಆಡ್ತಾರೆ ಅಂತ ಕೂಡ ಹೇಳಿದೆ. ದುಬೈ ಮಿಸ್ ಆಗಿ ಔಟ್ ಕೂಡ ಆಗಿದ್ದು. ನಿಜವಾಗ್ಲೂ ಅವ್ರು ಸೆಟ್ ಆಗಿದ್ರು ಅಂದ್ರೆ ಅಟ್ಲೀಸ್ಟ್ ಇವತ್ತು ತಗೊಳ್ಳಿ 220-230 ಮೇಲೆ ಆರಾಮಾಗಿ ರನ್ ಸೆಟ್ ಕೂಡ ಮಾಡ್ಬಿಡ್ರು. ಅಷ್ಟು ಸೆಟ್ ಆಗಿತ್ತು ಅಂದ್ರೆ ಎಂಐಗೆ ಸಖತ್ ಕಷ್ಟ ಆಗುತ್ತೆ. ನನಗೆ ಬೆಳಗ್ಗೆ ಇವತ್ತು ಪಂಜಾಬ್ ಮತ್ತೆ ಎಂಐ ನ ರಿವ್ಯೂ ವಿಡಿಯೋದಲ್ಲಿ ಕೂಡ ಹೇಳಿದೆ, ಏನೇಂದ್ರೂ ಕೂಡ 220 ಬರ್ಲೇಬೇಕು, ಇಲ್ಲಾಂದ್ರೆ 200 ಬಂದ್ರು ಕೂಡ ಚೇಸ್ ಡಿಫೆಂಡ್ ಮಾಡ್ಕೊಳ್ಳೋ ಸ್ಕೋರ್ ಅಂತ ಏನೋ ಕಷ್ಟ ಏನಲ್ಲ. ಆದ್ರೂ ಕೂಡ ಪಂಜಾಬ್ ಅವರು ತಮ್ಮ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಫೇಲ್ ಕೂಡ ಆಗಿದ್ದು. ಅದ್ ಬಿಟ್ರೆ ಒಮರ್ ಸೈದ್ ಇದಾರಲ್ಲ, ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾತ್ರ. ಇವತ್ತು ರನ್ ಅರ್ಧ ಬರೋಕ್ಕೆ ಕಾರಣ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಮರ್ ಸಾಯಿ ಬ್ಯಾಟಿಂಗ್ ಅಲ್ಲಿ ಕೂಡ ಅದೇ ರೀತಿ ಹೆಲ್ಪ್ ಅನ್ನ ಕೂಡ ಮಾಡ್ಕೊಟ್ರು. ಮತ್ತೆ ಅದೇ ರೀತಿ ಕಡೆ ಬೌಲಿಂಗ್ ಅಲ್ಲಿ ಕೂಡ ಅದೇ ರೀತಿ ಹೆಲ್ಪ್ ಅನ್ನ ಕೂಡ ಮಾಡ್ಕೊಟ್ಟಿದ್ದು. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅನ್ಕೊಳ್ಳಿ ಮಾತ್ರ. ಅದಾದ್ಮೇಲೆ ಬೌಲಿಂಗ್ ಅಲ್ಲಿ ಕೂಡ ಅಷ್ಟೇ, ಒಂದು ಓವರ್ ಅಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ವಿಕೆಟ್ ನ ತೆಗೆದು ಸುಮಾರು 1 ರನ್ 2 ರನ್ ಅಷ್ಟೇ ಓಡಿಸ್ಕೊಂಡಿದ್ದು. ಫುಲ್ ಕಂಟ್ರೋಲ್ ಮಾಡ್ಕೊಟ್ಟಿದ್ರು ಗುರು. ತುಂಬಾ ಪ್ರೆಷರ್ ಇಟ್ಟಿದ್ರು ಮುಂಬೈ ಅವ್ರನ್ನ. ಲಾಸ್ಟ್ ಮೂಮೆಂಟ್ ಅಲ್ಲಿ ಮ್ಯಾಚ್ ಅನ್ನ ಫುಲ್ ಹಾಳು ಮಾಡಾಕಿದ್ದು. ಇಲ್ಲ ಮತ್ತೆ ಇನ್ನೊಂದೇನೋ ಅಂದ್ರೆ ಆ ಮಾರ್ಕೋ ಜಾನ್ಸನ್ ತಿಲಕ್ ವರ್ಮನ್ ಒಂದು ಕ್ಯಾಚ್ ಅನ್ನ ಕೂಡ ಡ್ರಾಪ್ ಮಾಡಿದ್ದು. ಅದಂದ್ರೆ ಬಿಗ್ ಮಿಸ್ಟೇಕ್ ಕೂಡ ಆಗ್ಬಿಡ್ತು. ಅದೇನಾದ್ರು ಒಂದೇ ಒಂದು ಹಿಡಿದ್ರೆ ಹೆಂಗಾರ ಒಂದು ಕಟಾಕ ಮೋರಿತ್ತು. ಆ ಕಡೆ ರಿದರ್ಫರ್ಡ್ ಕೂಡ ಬೇಗ ವಿಕೆಟ್ ಕೂಡ ಬಿತ್ತು. ಅದಾದ್ಮೇಲೆ ಕಡೆ ವಿಲ್ ಜಾಕ್ಸ್ ಬರ್ತಾ ಇದ್ರು. ಅದ್ ಬಿಟ್ರೆ ಕೆಳಗಡೆ ರಜತ್ ಭವನ್ ಅಂದ್ರೆ ಕಾರ್ಬಿನ್ ಬಾಸ್ ಯಾರೊಬ್ರು ಬರ್ತಾ ಇದ್ರು. ಹೆಂಗಾದ್ರು ಕಂಟ್ರೋಲ್ ನ ಕೂಡ ಮಾಡ್ಕೊಂಬರಿತ್ತು. ಇಲ್ಲಿ
ಅದೊಂದು ಕ್ಯಾಚ್ ಅನ್ನ ಡ್ರಾಪ್ ಮಾಡಿ ಮೈನಸ್ ಅನ್ನ ಕೂಡ ಮಾಡ್ಕೊಂಡ್ರು. ನೋಡಿ ಈ ತರ ಗೇಮ್ಸ್ ಆಯ್ತು ಅಂದಾಗ ನಾವ್ ಏನ್ ಪ್ರಿಡಿಕ್ಷನ್ ಕೊಟ್ಟರು ಕೂಡ ಒಂದೊಂದ್ಸಲಿ ಅಗೇನ್ಸ್ಟ್ ಆಗ್ಬಿಡುತ್ತೆ. ಇವತ್ತು ಪಂಜಾಬ್ ಅವರು ಈಸಿಗೆ ವಿನ್ ಆಗೋ ಮ್ಯಾಚ್ ಅನ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ ಹಾಳು ಮಾಡ್ಕೊಂಡ್ರೆ ಸೊ ಯಾವ ತರ ಪ್ರೊಟೆಕ್ಷನ್ ಕೊಡಕ್ಕಾಗುತ್ತೆ ನೋಡಿ. ಇವತ್ತೇನಾದ್ರು ಟಾಸ್ ವಿನ್ ಆಗಿದೆ ಅಂದ್ರೆ ಆಲ್ಮೋಸ್ಟ್ ಕನ್ಫರ್ಮ್ ಬರ್ದಿಟ್ಕೊಂಡ್ಬಿಡಿ. ಇವತ್ತು ಪಂಜಾಬ್ 101% ವಿನ್ ಆಗ್ತಾ ಇತ್ತು. ಇದು ಚೇಸಿಂಗ್ ಪಿಚ್ ಕೂಡ ಇತ್ತು. 210 ಕೊಟ್ಟರು ಕೂಡ ಆರಾಮಾಗಿ ಚಚ್ಚಿ ಬಿಸಾಕ್ತಾ ಇದ್ರು ಪಂಜಾಬ್ ಅವರು. ಅದರಲ್ಲಿ ಫಸ್ಟ್ ಇವತ್ತು ಟಾಸ್ ಅನ್ನ ಸೋತ್ಬಿಟ್ರು ಇಲ್ಲಿ ಪಂಜಾಬ್ ಅವರು. ಹಾಗಾಗಿ ದೊಡ್ಡ ಮಿಸ್ಟೇಕ್ ಕೂಡ ಆಗಿತ್ತು ಪಂಜಾಬ್ ಅವರಿಗೆ. ಸೊ ಇಲ್ಲಾಂದ್ರೆ ಇವತ್ತು ಪಂಜಾಬ್ ಕಡೆ ಮ್ಯಾಚ್ ಈಸಿಗೆ ಟರ್ನ್ ಕೂಡ ಆಗೋದು, ಮತ್ತೆ ಆರಾಮಾಗಿ ಇವತ್ತು ಪಂಜಾಬ್ ಅವರು ವಿನ್ ಕೂಡ ಆಗ್ತಿದ್ರು. ಲಾಸ್ ಆಗಿರೋ ಸ್ಟ್ರೀಕ್ ಅನ್ನ ಕಟ್ ಮಾಡಿ ವಿನ್ ಕಡೆ ಅವರು ಬರ್ಬೋದಿತ್ತು. ಇವತ್ತು ನಾನಂತೂ ಅಲ್ಲ, ಆಲ್ಮೋಸ್ಟ್ ಎಲ್ಲಾ ಕಡೆ ಪಂಜಾಬ್ ಅವರು ಹೊಡಿತಾರೆ ಅಂತ ಓಪನ್ ಕೂಡ ಇಟ್ಕೊಂಡಿದ್ರು. ಇನ್ನೇ ನಿಮ್ಗೆ ಗೊತ್ತಲ್ಲ ಗುರು ಏನಕ್ಕೆ ಅಂತ. ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಫ್ಲಾಪ್ ಆಗಿದಾರ. ಅದಾದ್ಮೇಲೆ ಈ ಕಡೆ ಪ್ಲೇ ಆಫ್ ಎಂಟ್ರಿ ಆಗ್ಬೇಕು ಅಂದ್ರೆ ಪ್ರೆಷರ್ ಇದ್ದೇ ಇರುತ್ತೆ, ಮತ್ತೆ ಮ್ಯಾಚ್ ವಿನ್ ಆಗ್ಲೇಬೇಕು. ಈಗ ಬ್ಯಾಕ್ ಟು ಬ್ಯಾಕ್ ಸುಮಾರು 4-5 ಮ್ಯಾಚ್ ಅನ್ನ ಲಾಸ್ ಕೂಡ ಆಗಿರೋದ್ರಿಂದ ಈ ಮ್ಯಾಚ್ ಅನ್ನ ವಿನ್ ಆಗ್ಲೇಬೇಕು ಅಂತ ಅವರ ಒಂದು ತಲೆಯಲ್ಲಿ ಕೂಡ ಇರುತ್ತೆ. ಮತ್ತೆ ಏಮನ್ನ ಇಟ್ಕೊಂಡಿರ್ತಾರೆ ಮ್ಯಾಚ್ ಹೊಡಿಲೇಬೇಕು ಅಂತ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಮ್ಯಾಚ್ ಹಿಂಗ್ ಆಯ್ತು ಅಂದ್ರೆ ಏನ್ ಪ್ರಿಡಿಕ್ಷನ್ ಕೊಟ್ಟರು ಕೂಡ ಅದು ಅಗೇನ್ಸ್ಟ್ ಆಗೋದು 100% ಕೂಡ ಆಗಿರುತ್ತೆ. ಆದ್ರೂ ಕೂಡ ಇವತ್ತು ಒಂಥರ ಸಖತ್ ಫೈಟ್ ಇತ್ತು ಮ್ಯಾಚ್ ಮಾತ್ರ. ಯಾರು ವಿನ್ ಆಗ್ತಾರ ಅಂತ ಹೇಳೋದೇ ಒಂಥರ ಕಷ್ಟ ಆಗ್ತಾ ಇತ್ತು ಹೋಗ್ತಾ. ಫೈನಲಿ ಮುಂಬೈ ಇಂಡಿಯನ್ಸ್ ಜೊತೆ ಮ್ಯಾಚ್ ಅನ್ನ ವಿನ್ ಕೂಡ ಆಗಿದ್ರೆ ಅಟ್ಲೀಸ್ಟ್ ಬಿಟ್ಕೊಡ್ಬೋದಿತ್ತು. ಅತ್ಲಾಗೆ ಇನ್ನೇನು ಎಲಿಮಿನೇಟ್ ಆಗಿದ್ದಾರೆ ಈ ಒಂದು IPL ಸೀಸನ್ ಇಂದ, ಬಿಡುಗರು ಅವ್ರವ್ರು ಹೊಡ್ಕೊಳ್ಳಿ ಅಂತ ಬಿಟ್ಕೊಡ್ಬೋದಿತ್ತು. ಸುಮ್ಮನೆ ಹೇಳಿದೆ ಆತರ ಎಲ್ಲ ಗೇಮಲ್ಲಿ ಆಡಕ್ಕಾಗತ್ತಾ? ಬಟ್ ಅವರ ಒಂದು ಆಟವನ್ನು ಅವರು ಚೆನ್ನಾಗಿ ಆಡ್ಕೊಟ್ಟಿದ್ದಾರೆ. ತಿಲಕ್ ವರ್ಮಾ ಮತ್ತೆ ವಿಲ್ ಜಾಕ್ಸ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಸಖತ್ತಾಗಿ ಗೇಮ್ ಅನ್ನ ಕೂಡ ಆಡ್ಕೊಟ್ರು. ಮ್ಯಾಚ್ ಟರ್ನಿಂಗ್ ಮೊಮೆಂಟ್ ಕೂಡ ಮಾಡಿ ಹಾಕ್ಬಿಟ್ರು ಮಾತ್ರ. ನಿಜವಾಗ್ಲೂ ಈಗ ಒಂದೇ ಒಂದು ಹೇಳ್ತೀನಿ ಕೇಳಿ. ಇದು 17th ಓವರ್ ಇದೆಯಲ್ಲ, ಮಾರ್ಕೋ ಜಾನ್ಸನ್ ಅಂದ್ರು ಸ್ವಲ್ಪ ಒಂದು 10 ರನ್ 15 ರನ್ ಹಂಗ್ ಓಡಿಸ್ಕೊಂಡಿದ್ರು ಕೂಡ ಅಷ್ಟೇ ಹೆಂಗಾದ್ರೂ ಕಂಟ್ರೋಲ್ ನ ಮಾಡ್ಕೊಂಡ್ಬರಿತ್ತು ಪಂಜಾಬ್ ಅವರು. ಬಿಡಿ ಏನು ಮಾಡಕ್ಕಲ್ಲ, ಈಗ ಮ್ಯಾಚ್ ಮುಗ್ದೋಯ್ತು. ಮ್ಯಾಚ್ ಅಂತೂ ಸಕ್ಕತ್ತಾಗಿತ್ತು. ನಿಜವಾಗ್ಲೂ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ನಮಗೆ ಸಿಕ್ಕಿದೆ ಇವತ್ತಿನ ಮ್ಯಾಚ್ ಅಲ್ಲಿ. ಸೊ ನಿಮ್ಗೆ ಏನಿಸ್ತು ಮ್ಯಾಚ್ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಆಗಿ ಚಾನಲ್ ನ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.